ನಾಳೆ ದೇಶಾದ್ಯಂತ ರೈತರಿಂದ ದೆಹಲಿ ಮುತ್ತಿಗೆ ಹಿನ್ನೆಲೆಯಲ್ಲಿ ಕರ್ನಾಟಕ ರೈತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಭೋಪಾಲ್ ರೈಲು ನಿಲ್ದಾಣದಲ್ಲಿ ಕರ್ನಾಟಕ ರೈತರನ್ನ ವಶಕ್ಕೆ ಪಡೆಯಲಾಗಿದೆ. ಧಾರವಾಡದ 16 ರೈತರು ಸೇರಿ 70 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ದೆಹಲಿಗೆ ಹೊರಟಿದ್ರು ಕರ್ನಾಟಕದ ರೈತರು. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಸುಮಾರು 70 ಜನ ರೈತರು ಹೊರಟಿದ್ರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಾಳೆ ಪ್ರೊಟೆಸ್ಟ್ ಮಾಡೋದಕ್ಕಾಗಿ ಹೊರಡ್ತಾ ಇದ್ರು. ಆದರೆ ಭೋಪಾಲ್ ರೈಲ್ವೆ ಸ್ಟೇಷನ್ನಲ್ಲೇ ಇವರನ್ನ ಬಂಧಿಸಲಾಗಿದೆ. ನಾಳೆ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಮುತ್ತಿಗೆ ನಿರ್ಧಾರ ಮಾಡಲಾಗಿತ್ತು. ಆದರೆ ಅದಕ್ಕಿಂತ ಮುಂಚಿತವಾಗಿಯೇ ಅವರನ್ನ ಬಂಧಿಸಲಾಗಿದೆ. ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಧಾರವಾಡದಿಂದ ಸುಮಾರು 70ಕ್ಕೂ ಹೆಚ್ಚು ರೈತರು ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇದ್ರು. ಈ ವೇಳೆ ನಾಳೆ ಪ್ರತಿಭಟನೆ ನಡೆಸದೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರಾಗಿ ಭೋಪಾಲ್ ರೈಲ್ವೆ ನಿಲ್ದಾಣದಲ್ಲಿಯೇ ಸುಮಾರು 70ಕ್ಕೂ ಹೆಚ್ಚು ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರ ಪ್ರೊಟೆಸ್ಟ್ ಈಗ ನಡೀತಿದೆ ಭೋಪಾಲ್ ರೈಲ್ವೆ ನಿಲ್ದಾಣದಲ್ಲಿ. ಈಗ ನೀವು ಗಮನಿಸ್ತಾ ಇದ್ರೆ ಒಂದು ಕಡೆ ನವದೆಹಲಿಯ ದೃಶ್ಯಗಳನ್ನು, ಮೈಸೂರಿನಲ್ಲೂ ಕೂಡ ಈ ಮುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಧ್ವನಿಗೂಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪೊಲೀಸರು ತಡೀತಿರೋದನ್ನು ಗಮನಿಸಬಹುದು. ಕರ್ನಾಟಕದ ರೈತರನ್ನ ವಶಕ್ಕೆ ಪಡೆಯಲಾಗಿದೆ. ಭೋಪಾಲ್ ರೈಲು ನಿಲ್ದಾಣದಲ್ಲಿ ರೈತರನ್ನ ಒಂದಷ್ಟು ವಶಕ್ಕೆ ಪಡ್ಕೊಂಡ್ರೆ ಈಗ ನೀವು ನೋಡ್ತಾ ಇದ್ರೆ ನವದೆಹಲಿಯಲ್ಲಿ, ಭೋಪಾಲ್ನಲ್ಲಿ ಕರ್ನಾಟಕ ರೈತರನ್ನ ವಶಕ್ಕೆ ಪಡ್ಕೊಂಡಿರೋದು. ಇನ್ನೊಂದು ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಎಂಟ್ರಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಅಷ್ಟರ ಮಟ್ಟಿಗೆ ಅಂತಂದರೆ ಟ್ರ್ಯಾಕ್ಟರ್ಗಳನ್ನು, ಟ್ರಾಲಿಗಳನ್ನು, ಲಾರಿಗಳ ಎಂಟ್ರಿಗೂ ಕೂಡ ಅವಕಾಶ ಇಲ್ಲ.